ಖಾನಾವಳಿ ಆರೋಗ್ಯಪೂರ್ಣ ಅಡುಗೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಮ್ಮ ಇವತ್ತಿನ ಖಾನಾವಳಿ ಕಾರ್ಯಕ್ರಮಕ್ಕೆ ಸುಜಾತಾ ಮಂಜುನಾಥ್ ಅವರು ಕೋಲಾರದಿಂದ ಬಂದಿದ್ದಾರೆ. ಅವರನ್ನ ನಮ್ಮ ಖಾನಾವಳಿಗೆ ಸ್ವಾಗತಿಸೋಣ. ಸುಜಾತ ಅವರೇ, ನಮ್ಮ ಖಾನಾವಳಿಗೆ ಸ್ವಾಗತ. ಶರಣು ಶರಣಾರ್ಥಿ. ಶರಣು ಶರಣಾರ್ಥಿ. ಸುಜಾತ ಕೋಲಾರದಿಂದ ಇವತ್ತು ಖಾನಾವಳಿಗೆ ಬಂದಿದ್ದೀರಾ. ನಮ್ಮ ಕಾರ್ಯಕ್ರಮದಲ್ಲಿ ಯಾವ ಅಡುಗೆ ಮಾಡ್ತಾ ಇದ್ದೀರಾ? ಹಯಗ್ರೀವ ಅಂತ ಮಾಡೋಣ ಅಂತ ಇದ್ದೀನಿ. ಹಯಗ್ರೀವನಾ? ಓಕೆ. ಹಯಗ್ರೀವಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು? ಫಸ್ಟು ಕಡಲೆಬೇಳೆ ಬೇಕು, ಬೆಲ್ಲ ಬೇಕು, ತೆಂಗಿನಕಾಯಿ ಬೇಕು, ಕೊಬ್ಬರಿ ಬೇಕು, ದ್ರಾಕ್ಷಿ, ಗೋಡಂಬಿ, ಖರ್ಜೂರ, ಎಳ್ಳು, ಗಸಗಸೆ, ತುಪ್ಪ. ಓಕೆ, ಇದಿಷ್ಟು. ಇದನ್ನ ಏನ್ ಮಾಡ್ಕೊಂಡಿದ್ದೀರಾ? ಕಡಲೆಬೇಳೆ 1 ಅವರ್ ನೆನೆಸಿ 3 ಕೂಗಿಸ್ಕೊಂಡು ಬಂದಿದ್ದೀನಿ ಮನೆಯಿಂದ. ಓಕೆ ಓಕೆ, ಬೇಯಿಸ್ಕೊಂಡೇ ಬಂದ್ಬಿಟ್ಟಿದ್ದೀರಾ? ಕುಕ್ಕರ್ಗೆ ಹಾಕಿ ಬೇಯಿಸಿದ್ದೀರಾ? 1 ಗಂಟೆ ನೆನಿಬೇಕು. 1 ಅವರ್ ನೆನೆದ್ರೆ ಸಾಕು. ಓಕೆ, ಸರಿ. ಓಕೆ, ಹಯಗ್ರೀವ ಅಂದ್ರೆ ಒಂದು ವಿಶೇಷ, ಒಂದು ಸಿಹಿ ತಿನಿ ಅಲ್ವಾ? ಸಿಹಿದು. ಓಕೆ ಓಕೆ. ಸ್ವಲ್ಪ ನನ್ಗೆ ಗೊತ್ತಿರೋ ಹಳೆ ಅಡುಗೆ ಅಲ್ವಾ? ಹಳೆ ಅಡುಗೆನೆ, ಹಳೆ ಅಲ್ವಾ? ಹೊಸದಾಗಿ ಯಾರು ಅಡುಗೆಯವ್ರಿಗೆ ಕಲಿಯೋರಿಗೆ ಹೆಲ್ಪ್ ಆಗುತ್ತೆ ಹಳೆ ಅಡುಗೆ ಹೇಳ್ಕೊಟ್ರೆ. ಓಕೆ, ಸೊ ಶುರು ಮಾಡೋಣ. ಫಸ್ಟ್ ಏನ್ ಬೇಕು? ಫಸ್ಟ್ ಬಾಣಲಿ ಕೊಡಿ. ಓಕೆ, ಒಲೆ ಹಚ್ಕೊಂಡ್ಬಿಡ್ತೀರಾ? ಒಲೆ ಒಂಚೂರು ತುಪ್ಪ ಕೊಡಿ. ಓಕೆ, ಎಷ್ಟು ತುಪ್ಪ ಹಾಕೋತೀರಾ ಇದಕ್ಕೆ? ಒಂದು ಸ್ವಲ್ಪ ಹಾಕೊಳ್ತೀನಿ, ಪಾಕ ಮಾಡ್ಕೊಂಬಿಡೋಣ. ಬೆಲ್ಲ ಪಾಕ ಮಾಡ್ಬೇಕು. ಬೆಲ್ಲ ಪಾಕ ಫಸ್ಟ್ ಒಂದು ಅರ್ಧ ಸ್ಪೂನ್ ತುಪ್ಪ ಹಾಕೊಳ್ಳೋದು. ಓಕೆ, ಸೊ ಸ್ಪೂನ್ ಕೊಡ್ಲಾ? ಸ್ಪೂನ್ ಕೊಡಿ. ಮತ್ತೆ ಮನೇಲಿ ಯಾರೆಲ್ಲ ಇದ್ದೀರಾ? ಮನೇಲಿ ನಾವು 3 ಜನ ಇದ್ದೀನಿ. ನಾನು, ನಮ್ಮ ಮನೆಯವರು, ನಮ್ಮ ನಾದಿನಿ ಇದ್ದೀವಿ. ಬೆಲ್ಲ ಕೊಡ್ತೀರಾ? ಇದಕ್ಕೆ ಬೆಲ್ಲ ಎಷ್ಟು? ಈಗ ನಾನು 1 ಗ್ಲಾಸ್ ಹಾಕೊಂಡಿದ್ದೀನಿ ಕಡಲೆಬೇಳೆ. ಓಕೆ, ಒಂದು 3/4 ಆದ್ರೆ ಸಾಕು. 3/4 ಬೌಲು. ಒಂದು ಬೌಲ್ಗೆ 1 ಬೌಲ್ ಕಡಲೆಬೇಳೆಗೆ 3/4 ಬೌಲ್ ಸಾಕು. ಓಕೆ, ಒಂದು ಸ್ವಲ್ಪ ಹಾಕೊತೀನಿ. ಸರಿ. ಅಂದ್ರೆ ಸ್ವಲ್ಪ ಬೇಕು ಜಾಸ್ತಿ ಅಂದ್ರೆ ಜಾಸ್ತಿ ಹಾಕೋಬಹುದು ಅಲ್ವಾ? ಸಿಹಿ ಡಿಪೆಂಡ್ಸ್ ಯಾರ್ಯಾರಿಗೆ ಎಷ್ಟೆಷ್ಟು. ಈಗ ಕಡಲೆಬೇಳೆ ಬೆಂದಿದೆಯಲ್ಲ, ಅದೇ ನೀರು ಸ್ವಲ್ಪ ಕೊಡಿ. ನೀರು ಅದರಲ್ಲೇ ಬೆಂದಿರುವಂತ ನೀರಲ್ಲೇ ಇಟ್ಕೊಂಡು. ಓಕೆ, ಬೇಕಾದ್ರೆ ಉರಿ ಜಾಸ್ತಿ ಮಾಡ್ಕೋ, ಸಣ್ಣ ಉರಿಯಲ್ಲಿ ಇರ್ಲಿನ? ಸ್ವಲ್ಪ ಮೀಡಿಯಂ ಉರಿಲೇ ಇರಲಿ, ಇಲ್ಲದ್ರೆ ಸೀದೋಗ್ಬಿಡುತ್ತೆ ಪಾಕ. ಹೌದು. ಆಯ್ತು. ಸೊ ಮನೇಲಿ ಅಡಿಗೆ ಎಲ್ಲ ಯಾರು ಮಾಡೋದು? ನಾನು ಮಾಡ್ತೀನಿ, ಎಲ್ಲರೂ ಮಾಡ್ತೀವಿ. ನನ್ನ ನಾದಿನಿ, ನಾವು ಎಲ್ಲ ಸೇರೇ ಮಾಡ್ತೀವಿ. ಹೌದಾ? ಇಂಟ್ರೆಸ್ಟ್ ಅಂದ್ರೆ ಹೊಸ ಅಡಿಗೆ ಮಾಡೋದು ಅಥವಾ ಆಸಕ್ತಿ ಇದೆಯಾ? ಮಾಡ್ತೀನಿ. ಖಾನಾವಳಿ ಎಲ್ಲ ನೋಡ್ತಾ ಇರ್ತೀರಾ? ಖಾನಾವಳಿ ಎಲ್ಲ ನೋಡ್ತಾ ಇರ್ತೀನಿ. ಅನ್ಕೊಂಡಿದ್ದೆ ತುಂಬಾ ದಿನದಿಂದ ಬರ್ಬೇಕು ಅಂತ. ಇವತ್ತು ಬಂದಿದ್ದೀರಾ, ಹೇಗೆ ಅನ್ಸುತ್ತೆ? ಖುಷಿ ಆಗ್ತಾ ಇದೆ. ಹೌದಾ? ನಮಗೂ ಖುಷಿನೇ. ಒಂದು ಹಳೆ ಸಂಪ್ರದಾಯ ಅಡಿಗೆ ಮಾಡ್ತಾ ಇದ್ದೀರಾ. ಹೌದು. ಮತ್ತೆ ಇದು ಬೆಲ್ಲನೂ ಒಳ್ಳೇದು, ಹೆಲ್ತ್ ದೃಷ್ಟಿಯಿಂದ ಕಬ್ಬಿಣದ ಅಂಶ ಇದೆ. ಕಡಲೆಬೇಳೆನೂ ಅಷ್ಟೇ, ಬಾಯಿ ಹುಣ್ಣಿಗೆ ಎಲ್ಲದಕ್ಕೂ ಒಳ್ಳೇದು. ಹುಣ್ಣಿಗೆ ಒಳ್ಳೇದು ಅಂತನಾ? ಹೌದು. ಹೌದಾ? ಓಕೆ ಓಕೆ. ಈಗ ತುಪ್ಪನೂ ಅಷ್ಟೇ ಒಳ್ಳೇದು. ಚಳಿಗಾಲದಲ್ಲಿ ತುಟಿ ಎಲ್ಲ ಒಡೆದಾಗ ತುಟಿಗೆ ಸ್ವಲ್ಪ ಸವರ್ಕೊಂಡ್ರೆ ಸ್ವಲ್ಪ ಕಡಿಮೆ ಆಗುತ್ತೆ. ಮತ್ತೆ ನೀವು ಹೇಳಿದಾಗೆ ಈ ತರ ಇಲ್ಲಿ ನೋಡುವಾಗ ಎಲ್ಲಾ ಪದಾರ್ಥಗಳು ಯಾವುದು ಒಂದು ರೆಡಿಮೇಡ್ ಇಲ್ಲ, ಒಳ್ಳೇದೇ. ನೀವೇನು ಮನೆಯಲ್ಲಿರೋ ಸಾಮಾನಲ್ಲೇ ಮಾಡ್ತಾ ಇದ್ದೀರಾ. ನೋಡಿ, ಪಾಕ ಆಗ್ತಾ ಇದೆ, ಗಮ್ಮಂತ ವಾಸನೆ ಬರ್ತಾ ಇದೆ. ಇದನ್ನ ಈ ಕಡೆ ಇಟ್ಕೊಂಡ್ಬಿಟ್ಟು ಇನ್ನೊಂದು ಬಾಣ್ಲಿ ಕೊಡಿ, ಗಸಗಸೆ, ಒಂದು ಕೊಬ್ಬರಿ ಹುರ್ಕೊಂಬಿಡಿ. ಓಕೆ, ಆಗಿದ್ರೆ ಆಫ್ ಮಾಡ್ತೀರಾ? ಆಫ್ ಮಾಡಲ್ಲ, ಹಂಗೆ ಬಾಣ್ಲಿ ಕೊಡಿ. ಅಂದ್ರೆ ತೆಳು ಪಾಕ ಅಂದ್ರೆ ಸ್ವಲ್ಪ ಗಟ್ಟಿ ಪಾಕನೇ ಬೇಕು. ಗಟ್ಟಿ ಪಾಕನೇ ಬೇಕು. ನೋಡಿ, ಗಟ್ಟಿ ಆಗಿದೆಯಲ್ಲ? ಆಗಿದೆಯಲ್ಲ, ಸರಿ ಸರಿ. ಓಕೆ, ಸ್ವಲ್ಪ ಗಸಗಸೆ, ಎಳ್ಳು ಕೊಡಿ. ಮತ್ತೆ ಖಾನಾವಳಿ ನೋಡಿ, ಏನು ಏನಾದ್ರೂ ಮನೇಲಿ ಟ್ರೈ ಮಾಡಿದ್ರ ಹೊಸ ರುಚಿನ? ಕೆಲವೊಂದೆಲ್ಲ ಟ್ರೈ ಮಾಡಿದೀನಿ. ಹೇಗೆ ಬಂತು? ಚೆನ್ನಾಗಿ ಬಂತು. ಹೌದಾ? ನೋಡಿ, 1 ಸ್ಪೂನ್ ಗಸಗಸೆ, ಓಕೆ, 1 ಸ್ಪೂನ್ ಎಳ್ಳು, ಏನು ತುಪ್ಪ ಏನಾದ್ರು ಹಾಕ್ತೀರಾ? ಬೇಡ, ತುಪ್ಪ ಏನು ಬೇಡ, ಡ್ರೈ ರೋಸ್ಟೇ ಮಾಡ್ಕೊಳ್ಳೋಣ. ಸಿಮ್ಮಲ್ಲೇ ಮಾಡ್ಕೋಬೇಕು, ಇಲ್ಲದಿದ್ರೆ ಸೀದೋಗ್ಬಿಡುತ್ತೆ. ಹೌದೌದು. 2 ಸ್ಪೂನ್ ಹಾಕಿದ್ರೆ ಆಯ್ತಲ್ಲ? 2 ಸ್ಪೂನು. 1 ಸ್ಪೂನ್ ನಾವು ಕಡಲೆಬೇಳೆ ಹೆಂಗೆ ಹಾಕೋತೀವಿ ಅದ್ರ ಮೇಲೆ ಡಿಪೆಂಡ್. ಓಕೆ ಓಕೆ. ಡ್ರೈ ರೋಸ್ಟ್ ಆದರೆ ಚೆನ್ನಾಗಿರುತ್ತೆ. ಮತ್ತೆ ಸ್ವಲ್ಪ ಚೆನ್ನಾಗಿ ಪರಿಮಳ ಅಲ್ಲ, ಸ್ವಲ್ಪ ಗಸಗಸೆ, ಎಳ್ಳು ಹೌದು ಹಾಕಿದ್ರೂ ಪರಿಮಳ ಗಮ್ ಅಂತ ಬರುತ್ತೆ. ಮತ್ತೆ ಮನೇಲಿ ಯಾವ ತರ ಅಡಿಗೆ ಅಂದ್ರೆ ಯಾವ ಶೈಲಿಯ ಅಡಿಗೆ? ಮನೆಯವ್ರು ಯಾವ ಊರವರು? ನಮ್ಮನೆಯವರೆಲ್ಲ ಕೋಲಾರ. ನೀವು ತಾಯಿ ಮನೆಯಲ್ಲಿ? ನನ್ನ ತಾಯಿ ಮನೆ ಚಂದ್ರಪಟ್ಟಣ. ಓಕೆ, ಸೊ ಎಲ್ಲ ಆ ಕಡೆದೇ ಅಡಿಗೆನಾ? ಹೌದು.
ಸ್ವಲ್ಪ ಟ್ರೆಡಿಷನಲ್ ಅಡಿಗೆಗಳೇ ಮಾಡೋದು ಜಾಸ್ತಿನಾ? ಟ್ರೆಡಿಷನಲ್ ಅಂದ್ರೆ ಯಾವ ತರ? ಈ ತರ ಬಿಸಿಬೇಳೆ ಬಾತು, ಪೊಂಗಲ್ಲು, ಅನ್ನ ತಿಳಿ, ರೈಸ್ ಐಟಮ್, ಚಟ್ನಿ, ಮುದ್ದೆ ಆ ತರ ಎಲ್ಲ ಮುದ್ದೆಯನ್ನೆಲ್ಲ ಮಾಡ್ತೀನಿ. ಒಣ ಕೊಬ್ಬರಿ ಸ್ವಲ್ಪ ಕೊಡಿ, ಇಷ್ಟ 1-2-3 ಸ್ಪೂನ್ ಹಾಕಿ ಚೆನ್ನಾಗಿರುತ್ತೆ. ಸಾಕ? ಸ್ವಲ್ಪ ಇನ್ನೊಂದು ಚೂರು ಹಾಕ್ಬಿಡಿ, ಜಾಸ್ತಿ ಆದ್ರೂ ತೊಂದರೆ ಏನಿಲ್ಲ. ಈಗ ಚಳಿ ಅಲ್ವಾ, ಸ್ವಲ್ಪ ತೆಂಗಿನಕಾಯಿ, ಒಣ ಕೊಬ್ಬರಿ ಎಲ್ಲ ಮೈ ಒಣಗಿರುತ್ತಲ್ವಾ, ಒಂಥರ ಇದಾಗಿರುತ್ತಲ್ಲ, ಇದೊಂದು ಸ್ವಲ್ಪ ಆಯಿಲ್ ಐಟಮ್ ಇರುತ್ತಲ್ಲ, ಆರೋಗ್ಯದ ದೃಷ್ಟಿಯಲ್ಲಿ ಚಳಿಗಾಲದಲ್ಲಿ ಇದೆಲ್ಲ ಇನ್ನೊಂದು ಬಾಯಿ ಒಣಗು ಒಳ್ಳೇದಲ್ಲ ಒಣ ಕೊಬ್ಬರಿ. ಇದರಿಂದ ಆಗಿದೆ. ಆಫ್ ಮಾಡಿಬಿಡಿ. ಆಫ್ ಮಾಡ್ತೀನಿ. ಚೆನ್ನಾಗಿ ನೀವು ಹೇಳ್ದಂಗೆ ಪರಿಮಳ ಬರ್ತಾ ಇದೆ. ಹೌದಾ? ಒಣ ಕೊಬ್ಬರಿ ಹಾಕಿದ್ಮೇಲೆ ಇದೊಂಚೂರು ಆರಿದ್ಮೇಲೆ ಪುಡಿ ಮಾಡ್ಕೊಟ್ಬಿಟ್ರೆ ಓಕೆ, ಪಕ್ಕದಲ್ಲಿ ಇಟ್ಬಿಡಿ. ಓಕೆ, ಈಗ ಪುಡಿ ಮಾಡಿ ಆಗಿದೆ. ಸಾಕು. ಓಕೆ, ಈಗ ಎಳ್ಳು, ಗಸಗಸೆ, ಒಣ ಕೊಬ್ಬರಿ ಪುಡಿ ಆಗಿದೆ. ಈಗ ಬಾಣಲಿ ಕೊಡಿ, ಒಂಚೂರು ಡ್ರೈ ಫ್ರೂಟ್ಸ್ ರೋಸ್ಟ್ ಮಾಡ್ಕೊಂಡ್ರೆ. ಓಕೆ ಓಕೆ, ಡ್ರೈ ಫ್ರೂಟ್ಸು ನೀವು ಗೋಡಂಬಿ ಮತ್ತೆ ದ್ರಾಕ್ಷಿ, ಖರ್ಜೂರ ತಗೊಂಡಿದ್ದೀರಲ್ವಾ? ಹೌದು. ತುಪ್ಪ ಕೊಡಿ, ಒಂಚೂರು ತುಪ್ಪ ಹಾಕ್ತೀನಿ, ಒಂದು 1/2 ಸ್ಪೂನ್ ಹಾಕ್ತೀನಿ. ಮನೇಲಿ ಯಾವುದು ಸ್ವೀಟ್ಸ್ ಜಾಸ್ತಿನಾ, ಖಾರದ್ದು ತಿಂಡಿಗಳು? ಸ್ವೀಟ್ ತುಂಬಾ ಕಡಿಮೆ. ತುಂಬಾ ಕಡಿಮೆ. ಹಬ್ಬಾರಿ ದಿನ ಅಂದ್ರೆ ಒಂಚೂರು ಸ್ವೀಟ್ ಮಾಡ್ತೀನಿ. ಆದ್ರೆ ಖಾರ ತಿಂಡಿಗಳೆಲ್ಲ ಯಾವುದು ನೀವು, ಸುಜಾತ ಅವ್ರು ಯಾವ್ದು ಚೆನ್ನಾಗಿ ಮಾಡ್ತಾರೆ ಅಂತ ಏನಾದ್ರು ಇದೆಯಾ? ಮನೆಯವ್ರು ಹೇಳೋದು, ಫ್ರೆಂಡ್ಸ್ ಎಲ್ಲ ಹೇಳ್ತಾರೆ ಕೆಲವರು, ನೀನ್ ಅದನ್ನ ಮಾಡ್ಕೊಂಬ ಅಂತ. ಅದು ಏನ್ ತಿಂಡಿ ಇದೆ ನಿಮ್ದು? ಆಂಬಡೆ ಮಾಡ್ತೀನಿ. ಆಂಬಡೆ, ಈರುಳ್ಳಿ ಬೋಂಡ ಇಂಥದೆಲ್ಲ ಮಾಡ್ತೀನಿ. ದ್ರಾಕ್ಷಿ ಕೊಡಿ. ಸೊ ಯಾರು ಬರ್ತಾರೆ ಫ್ರೆಂಡ್ಸ್ ಹತ್ರ ಬರ್ತಾರೆ ಅಂದ್ರೆ ಅದೇ ಮಾಡೋದ ಜಾಸ್ತಿನಾ? ಜಾಸ್ತಿ ಹೆಂಗಂದ್ರೆ ಹಂಗೆ ಎಲ್ಲಾ ತಿಂಡಿನೂ ಮಾಡ್ತೀನಿ ಆಲ್ಮೋಸ್ಟ್. ಖರ್ಜೂರ ಒಂಚೂರು ಕೊಡಿ. ಖರ್ಜೂರನು ಒಳ್ಳೇದು. ಹೌದು, ತಂಪು, ಒಳ್ಳೇದು. ಐರನ್ ಅಂಶ ಜಾಸ್ತಿ ಇದೆ ಅಂತ ಹೇಳ್ತಾರೆ. ಒಳ್ಳೇದು ಮಕ್ಕಳಿಗೆ, ಬೆಳೆಯೋ ಮಕ್ಕಳಿಗೆ, ಹೌದು, ಹೆಂಗಸರಿಗೆಲ್ಲ ಒಳ್ಳೇದು, ತುಂಬಾ ಒಳ್ಳೇದು ಸೇವನೆ ಮಾಡೋದ್ರಿಂದ. ಈಗ ಹೆಚ್ಚಿನವ್ರಿಗೆ ಇದು ಏನದು ಹಿಮೋಗ್ಲೋಬಿನ್ ಕೊರತೆ ಜಾಸ್ತಿ ಅಂತ ಹೇಳ್ತಾರೆ, ಎಸ್ಪೆಷಲಿ ಮಕ್ಕಳಿಗೆ ಮತ್ತೆ ಹೆಣ್ಮಕ್ಳಿಗೆ. ಅವಾಗ ಇಂಥ ಡ್ರೈ ಫ್ರೂಟ್ಸ್, ಖರ್ಜೂರ ಎಲ್ಲ ತಿನ್ಬೇಕು. ಡೈಲಿ 2 ತಿಂದ್ರೆ ಒಳ್ಳೇದು. ಹೌದು ಹೌದು. ಆಗಿದೆ. ಪಾಕದ ಈ ಕಡೆಗೆ ಇಟ್ಕೊಂಡ್ಬಿಡ್ತೀನಿ. ಆನಲ್ಲೇ ಇರ್ಲಿನಾ ಪಾಕ? ಆನಲ್ಲೇ ಇರಲಿ. ಮತ್ತೇನು ಹಾಕೋದು? ಈಗ ನೆಕ್ಸ್ಟ್ ಕಡಲೆಬೇಳೆ ಕೊಡಿ. ನೀರಿರಲಿ, ಇದರಲ್ಲೇ ಇದು ಮಾಡ್ಕೊಳ್ಳೋಣ. ಇನ್ನೇನು ಪಾಯಸಗಳೆಲ್ಲ ಮಾಡ್ತೀರಾ? ಹೆಸರು ಬೇಳೆ ಪಾಯಸ, ಕಡಲೆಬೇಳೆ ಪಾಯಸ ಎಲ್ಲ ಮಾಡ್ತೀನಿ. ಜಾಸ್ತಿ ಹೆಸರು ಬೇಳೆ ಪಾಯಸ ಮಾಡ್ತಾ ಇರ್ತೀನಿ. ಹೀಟ್ಗೆ ಒಳ್ಳೇದು. ಹೆಸರು ಬೇಳೆ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಅಂತಾರೆ. ತಂಪು, ಜೀರ್ಣಕ್ಕೂ ಒಳ್ಳೇದು. ಅಂದ್ರೆ ಬೇರೆದೆಲ್ಲ ತಿಂದ್ರೆ ಸ್ವಲ್ಪ ಏನು ಗ್ಯಾಸ್ ಆಗುತ್ತೆ, ಅದೆಲ್ಲ ಇರುತ್ತೆ. ಇದು ತುಂಬಾ ಒಳ್ಳೇದು ಆ ತರಾಗಿ. ಹೌದು, ಒಂಚೂರು ಉರಿ ಜೋರ್ ಮಾಡ್ಕೊಂಡ್ಬಿಡೋಣ. ನೀರು ಬೇಕಾ? ಇದು ಹಾಕೋತೀರಾ? ನೋಡ್ಕೊಂಡು ಹಾಕೊಳ್ಳೋಣ, ಕನ್ಸಿಸ್ಟೆನ್ಸಿ ನೋಡ್ಬಿಟ್ಟು ಹಾಕೊಳ್ಳೋಣ. ಗಟ್ಟಿ ಬರುತ್ತೆ. ತುಂಬಾ ಹೊತ್ತಿದೆಯಾ ಇದು ಕಲ್ಸೋದಕ್ಕೆ? ಇಲ್ಲ, 1-2 ನಿಮಿಷ. ಒಂಚೂರು ಕುದಿ ಬಂದ್ಬಿಟ್ರೆ. ಕುದಿ ಬರ್ಬೇಕು. ಹವ್ಯಾಸಗಳೇನಿದೆ ನಿಮ್ಗೆ? ಹವ್ಯಾಸಗಳು, ಸ್ಯಾರಿ ಕುಚ್ಚಾಕ್ತೀನಿ. ಹಾಡು ಹೇಳೋದು ಅದೆಲ್ಲ ಇದೆಯಾ? ವಚನ ಅದೆಲ್ಲ ದೇವ್ರ ಮುಂದೆ ಹೇಳ್ಕೊ. ವಚನ ನಮ್ಮ ನಾದಿನಿ ಯಜಮಾನ್ರು ಒಂದು ಹೇಳ್ಕೊಟ್ಟಿದ್ದಾರೆ, ಅವ್ರು ಮಾಸ್ಟ್ರು. ಬರ್ಕೊಂಡ್ ಬಂದಿದ್ದೀನಿ. ಹೇಳ. ಕಲಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯ ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದರು ಅಳಿಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮನೊಲಿಸುವ ಪರಿ. ಇದೆಲ್ಲ ತುಂಬಾ ಏನದು, ಅವರು ಮಾಸ್ಟ್ರು. ಹೌದಾ? ಇದನ್ನ ಹೇಳಿ ಅಂತ ಹೇಳಿದ್ರು. ಕೇಳ್ದೆ ಯಾವ್ದಾರ ಗೊತ್ತಿದ್ರೆ ಹೇಳಿ ಅಂತ. ಇದನ್ನ ಶಾಲೆಯಲ್ಲಿ ಮಕ್ಕಳಿಗೆಲ್ಲ ಹೇಳ್ಕೊಡ್ತಾ ಇರ್ತಾರೆ. ವಚನ ಬಗ್ಗೆ ಎಲ್ಲ ತಿಳ್ಕೊಂಡಿದೀರಾ ಏನಾದ್ರು? ಕೆಲವೊಂದೆಲ್ಲ ನಾನು ಟಿವಿ ನೋಡ್ತಾ ಇರ್ತೀನಿ. ಇದ್ರಿಂದ ಹೌದು, ಈ ಬಸವಣ್ಣನವರು ತುಂಬಾ ನಮ್ಮ ಏನದು ಆ ಸಣ್ಣ ಸಣ್ಣ ನಮ್ಗನ್ಸುತ್ತೆ ವಚನ ಇಷ್ಟೇ ಚಿಕ್ಕದಿದೆ ಅಂತ, ಆದ್ರೆ ಅದರಲ್ಲೇ ಬಹಳಷ್ಟು ಒಂದು ಅರ್ಥ ಇರುತ್ತೆ. ಹೌದು. ಈಗ ಕಳಬೇಡ, ಕೊಲಬೇಡ ಅಂದ್ರೆ ಅಲ್ಲೇ ಒಂದು ಮೀನಿಂಗ್ ಇದೆ ನೋಡಿ. ಒಳ್ಳೆ ರೀತಿಯಲ್ಲಿ ಬಿಹೇವ್ ಮಾಡ್ಬೇಕು, ಬೇರೆಯವ್ರಿಗೆ ನೀವೇನು ತೊಂದರೆ ಕೊಡಬಾರ್ದು,
ಆ ತರ ಒಂದು ಮೆಸೇಜ್ ಇರುತ್ತೆ ಈಗಿನ ಮಕ್ಕಳಿಗೆ. ಇದೆಲ್ಲ ಆಕ್ಚುಲಿ ಇವಾಗ ಶಾಲೆಯಲ್ಲಿ ಹೇಳ್ಕೊಡ್ತಾರೆ, ಈಗಿನ ಮಕ್ಕಳಿಗೆ ಅದೆಲ್ಲ ಏನು ಗೊತ್ತೇ ಇಲ್ಲ ನಿಜ ಹೇಳ್ಬೇಕಂದ್ರೆ. ಎಲ್ಲ ಸ್ಮಾರ್ಟ್ ಫೋನ್ ಬಂದು ಹೌದು, ಫೋನ್ ಇಂದಾನೇ ಎಲ್ಲ ಹಾಳಾಗೋದು, ಗೇಮ್ಸ್ ಅಲ್ಲಿ ಕೂತ್ಕೊಳ್ಳೋದು, ಇಂಥದ್ದೆಲ್ಲ ಒಂದು ಹೇಳ್ಕೊಡ್ಬೇಕು ಮಕ್ಕಳಿಗೆ. ನಮ್ಮ ಮುಂದಿನ ಪೀಳಿಗೆ ಗೊತ್ತಾಗ್ಬೇಕು. ಈಗ ಪ್ರಚಲಿತ ವಿದ್ಯಮಾನ ಅಂತ ಸೈಕಲ್ ತೊತ್ತು ಬರುತ್ತಲ್ಲ 4ರಿಂದ 4, ಅದ್ರಲ್ಲಿ ಒಂದ್ಸಲಿ ಮಾತಾಡಿದೀನಿ ಟಿವಿ. ಹೌದಾ? ಕೃಷಿ ಬಗ್ಗೆ ಎಲ್ಲ ಅವರು ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ಸೊ ಈ ತರ ಎಲ್ಲ ಇಂಟ್ರೆಸ್ಟ್ ಇದೆ ನಿಮ್ಗೆ? ನೇರ ಫೋನಿನ ಕಾರ್ಯಕ್ರಮ ಕೆಲವೊಂದು ಮಾತಾಡ್ತಾ ಇರ್ತೀನಿ. ಹೌದಾ? ತುಂಬಾ ಸಂತೋಷ. ಮತ್ತೆ ಈ ಅಡಿಗೆ ಬಗ್ಗೆನೂ ಎಲ್ಲ ತುಂಬಾ ಆಸಕ್ತಿ ಇದೆ ಅಲ್ವಾ? ಹೌದು. ಇದು ಚೆನ್ನಾಗಿ ಇದು ಕುದಿಬೇಕಾ? ಕುದಿದೆ ಸಾಕು. ಏನದು ಚೆನ್ನಾಗಿ ಅಂದ್ರೆ ಅದು ಪಾಕ ಹೀರ್ಕೋಬೇಕು, ಕಡಲೆಬೇಳೆ ಹೀರ್ಕೋಬೇಕು. ಓಕೆ, ಸರಿ. ಈಗ ಚೆನ್ನಾಗಿ ಕುದಿತಾ ಇದೆ. ಹೌದು, ಆಲ್ಮೋಸ್ಟ್ ಆಗಿದೆ ಅಂತ ಆಗಿದೆ ಆಗಿದೆ. ಈಗೇನ್ ಹಾಕ್ತೀರಾ? ಗಸಗಸೆ ಒಣಕೊಬ್ಬರಿ ರುಬ್ಬಿರೋದು ಕೊಡಿ, ಎಳ್ಳು ಗಸಗಸೆ. ಇದನ್ನೇ ಯಾವಾಗ ಮಾಡ್ತೀರಾ ಮನೆಯಲ್ಲಿ? ಅಂದ್ರೆ ಬೆಳಿಗ್ಗೆ ಮಾಡಿ. ಇದು ಪ್ರಸಾದಕ್ಕೆ ತುಂಬಾ ಶ್ರೇಷ್ಠ ಇದು. ಸೊ ವರ್ಷದಲ್ಲಿ ಮಾಡ್ತಾ ಇರ್ತೀರಾ? ಮಾಡ್ತಾ ಇರ್ತೀನಿ, ಆಗಾಗ ಮಾಡ್ತಾ ಇರ್ತೀನಿ. ಇಷ್ಟನಾ ಇದು ಮನೇಲಿ? ಮನೇಲಿ ಎಲ್ಲರಿಗೂ ಇಷ್ಟ, ಇದು ಮಾಡ್ತಾ ಇರ್ತೀನಿ. ನಿಮ್ಗೆ ಏನ್ ತಿಂಡಿ ಇಷ್ಟ? ನಿಮ್ಗೆ ಫೇವ್ರೇಟ್ ಅಂತ ಏನು? ನಾನು ಹೋಳಿಗೆ ಅದೆಲ್ಲ ಮಾಡ್ತಿರ್ತೀನಿ, ಹೋಳಿಗೆ ಇಷ್ಟ. ನಿಮ್ಗೂ ಇಷ್ಟನಾ? ಪಾಯಸಗಳು. ಹೋಳಿಗೆ ಯಾವ್ದು ಮಾಡ್ತೀರಾ ನೀವು? ನಾನು ತೆಂಗಿನಕಾಯ್ದು ಮಾಡ್ತೀನಿ. ಬೇಳೆ ಹೋಳಿಗೆ ಎಲ್ಲ ಮಾಡಲ್ವಾ? ಬೇಳೆ ಹೋಳಿಗೆನು ಮಾಡ್ತೀನಿ, ಜಾಸ್ತಿ ಹೂರ್ಣದ ಹೋಳಿಗೆ. ಅದು ತೆಂಗಿನಕಾಯಿ ಹೂರ್ಣ. ಮನೆಯಲ್ಲೆಲ್ಲ ಇದೆಯಾ? ತೆಂಗಿನ ಮರಗಳೆಲ್ಲ ಇದೆಯಾ? ಅದೆಲ್ಲ ಏನಿಲ್ಲ. ನಮ್ಮನೆಯವರೆಲ್ಲ ಅಫಿಷಿಯಲ್. ಏನು ಯಾವ್ದ್ರಲ್ಲಿ ಇದ್ದಾರೆ? ಕೋರ್ಟಲ್ಲಿ ಇದ್ದಾರೆ. ಹಾಗಾಗಿ ವ್ಯವಸಾಯ ಮಾಡೋದು ಆತರ ಅದೆಲ್ಲ ಜಾಗ ಏನಿಲ್ಲ. ಡ್ರೈ ಫ್ರೂಟ್ಸ್ ಹಾಕ್ಬಿಡಿ. ತುಪ್ಪ ಎಲ್ಲ ಇದೆ ಇದರಲ್ಲಿ. ತುಪ್ಪ ಇನ್ನೂ ಹಾಕೋಕಿದ್ಯಾ ಅಥವಾ ಆಯ್ತಾ? ಇಲ್ಲ, ಸಾಕು. ಅತಿ ಹಾಕಿದ್ರು ಒಂಥರ ಇದಾಗ್ಬಿಡುತ್ತೆ. ತುಂಬಾ ಬರೇ ಎಷ್ಟು ಬೇಕೋ ಅಷ್ಟೇ ಹಾಕೊಂಡ್ರೆ ಚೆನ್ನಾಗಿರುತ್ತೆ. ಸ್ವಲ್ಪ ಗಟ್ಟಿ ಆಗ್ತಾ ಗಟ್ಟಿ ಆಗಿ ನೋಡಿ, ಎಷ್ಟು ನೀರಿತ್ತು ಎಲ್ಲ ಬಿಟ್ಟಿದೆ. ಪಾಕದ ತರ ಚೆನ್ನಾಗಿರುತ್ತೆ ಇದು. ಆಯ್ತು, ಆಫ್ ಮಾಡ್ಲಾ? ಓಕೆ, ಮಾಡ್ಬಿಡಿ. ಡ್ರೈ ಫ್ರೂಟ್ಸ್ ಬೇಕಾದ್ರೆ ಇನ್ನು ಏನ್ ಬೇಕಾದ್ರೂ ಹಾಕೋಬಹುದು, ಬಾದಾಮಿ ಏನ್ ಬೇಕಾದ್ರೂ ಹಾಕೋಬಹುದು. ಈ ಹಯಗ್ರೀವ ಮಾತ್ರ ಕಡಲೆ ಬೇಳೆಲ್ಲೇ ಮಾಡೋದಲ್ಲ? ಕಡಲೆಬೇಳೆ ಬೇರೆದ್ರಲ್ಲೆಲ್ಲ ಅಷ್ಟು ಚೆನ್ನಾಗಿರಲ್ಲ, ರುಚಿ ಇರಲ್ಲ. ಅಂದ್ರೆ ಇದಕ್ಕೆಲ್ಲ ನಾವು ಹಾಕಿರ್ತೀವಲ್ಲ, ಗಸಗಸೆ, ಒಣಕೊಬ್ಬರಿ, ಎಳ್ಳು ಎಲ್ಲ ಹಾಕೊಂತೀವಲ್ಲ, ಚೆನ್ನಾಗಿರುತ್ತೆ. ಕಡಲೆಬೇಳೆ ಪಾಯಸ ಎಲ್ಲ ಮಾಡ್ಬೋದು ಅನ್ಸುತ್ತೆ. ಕಡಲೆಬೇಳೆ ಪಾಯಸ ಎಲ್ಲ ಚೆನ್ನಾಗಿರುತ್ತೆ. ಗಸಗಸೆ, ತೆಂಗಿನಕಾಯಿ, ಗೋಡಂಬಿ ರುಬ್ಬ ಹಾಕ್ಬಿಡೋದು. ಹೆಸರು ಬೇಳೆನ ಹಾಲಲ್ಲೇ ಬೇಯಿಸ್ಕೊಳ್ಳೋದು. ಕಡಲೆಬೇಳೆ, ಹೆಸರು ಬೇಳೆ ಪಾಯಸ ಕಡಲೆಬೇಳೆದು ಮಾಡ್ತಾರೆ. ಕಡಲೆಬೇಳೆದು ಇದೇ ತರನೇ ಮಾಡ್ಬೋದು. ಪಾಕ ಮಾಡೋದು ಬೇಡ ಅನ್ಸುತ್ತೆ. ಪಾಕ ಏನ್ ಬೇಡ, ಹಂಗೆ ಹಾಕೊಂಡ್ಬೋದು. ಸರಿ ಸರಿ. ತಣ್ಣಗಾದ್ಮೇಲೆ ಇನ್ನೂ ಸ್ವಲ್ಪ ಗಟ್ಟಿ ಆಗುತ್ತೆ. ಈಗ ಬಿಸಿ ಬಿಸಿ ಇದೆ. ಇದು ಪಾಕ ಮಾಡಿದಿರಲ್ವಾ, ಬೆಲ್ಲದ್ದು ಪಾಕದ್ದು ಪರಿಮಳ ಚೆನ್ನಾಗಿ ಬರ್ತಾ ಇದೆ. ಇನ್ನೇನಾದ್ರೂ ಹಾಕೋಕಿದ್ಯಾ? ಇದು ತೆಂಗಿನಕಾಯಿ ಎಲ್ಲ ಇಟ್ಟಿದ್ದೀರಾ? ತೆಂಗಿನಕಾಯಿ ಇಲ್ಲ, ತೆಂಗಿನಕಾಯಿ ಮೇಲೆ ಒಂಚೂರು ಬೇಕಾದ್ರೆ ಹಸಿ ತೆಂಗಿನಕಾಯಿ ಗಾರ್ನಿಷ್ ಅಂತ ಅನ್ನಿಸ್ತು ನನ್ಗೆ. ಹಾಕಿದ್ದೀರಾ? ಒಣ ಕೊಬ್ಬರಿ ಉಪಯೋಗಿಸಿದ್ರ? ಮತ್ತೆಲ್ಲ ಹಾಕಿದ್ರ? ಎಲ್ಲ ಸುಮ್ನೆ ಮೇಲೆ ಹಾಕೋದಕ್ಕೆ, ಮೇಲೆ ಗಾರ್ನಿಷ್ ಮಾಡಕ್ಕೆ. ಓಕೆ, ಹಾಕ್ಬಿಡಿ. ತಂದಿದ್ದೀರಲ್ವಾ? ಅಲ್ಲ, ಇದು ಆಮೇಲೆ ಬೇರೆದಕ್ಕೂ ಆಗುತ್ತೆ. ಓಕೆ, ಅದಕ್ಕೆ ಏಲಕ್ಕಿ ಪುಡಿ ಕೊಡಿ. ಮೇಲ್ ಹಾಕಿದ್ರೆ ಫ್ಲೇವರ್ ಚೆನ್ನಾಗಿರುತ್ತೆ. ಹಂಗೂ ಹಾಕ್ಬೋದು, ಹಿಂಗೂ ಮಾಡುವಾಗ ಬೇಕಾದ್ರೂ ಏಲಕ್ಕಿ ಹಾಕ್ಬೋದು. ಏಲಕ್ಕಿ ಪುಡಿ ಮಾಡ್ಕೊಂಡಿರೋದ್ರಿಂದ ಬೇಡ ಮೇಲ್ಗಡೆ ಸ್ವಲ್ಪ ಘಮ ಘಮ ಇರ್ಲಿ ಅಂತ ಅಂದ್ರೆ ಅದನ್ನ ಹಾಕೋಬಹುದು. ಏಲಕ್ಕಿನೂ ಹೆಲ್ತ್ಗೆ ತುಂಬಾ ಒಳ್ಳೇದು. ಅದೇ ಟ್ರಾವೆಲ್ ಮಾಡುವಾಗ ಒಬ್ಬೊಬ್ರಿಗೆ ವಾಮಿಟ್ಸ್ ಅದು ಇದು ಬರುತ್ತಲ್ಲ, ಒಂದು ಬಾಯಿಗೆ ಏಲಕ್ಕಿ ಹಾಕೊಂಡ್ರೆ ವಾಮಿಟ್ಸ್ ನಿಲ್ಲತ್ತೆ. ಒಳ್ಳೆ ಟಿಪ್ಸ್ ಆಗಾದ್ರೆ. ಎಷ್ಟೋ ಜನಕ್ಕೆ ಅದು ಇರುತ್ತೆ, ಟ್ರಾವೆಲಿಂಗ್ ಅಂತಾನೆ ಒಂದು ತೊಂದರೆ ಅದು ಬಹಳ ಜನರಿಗೆ. ಅವಾಗ ಹೋಗುವಾಗ್ಲೇ ಒಂದು ಬಾಯಲ್ಲಿ ಹಾಕೊಂಡ್ಬಿಟ್ರೆ ಒಳ್ಳೇದು. ಓಕೆ, ಅವಾಗ ನಾಸಿಯಾ ಅಂತೀವಿ, ಆ ಫೀಲಿಂಗು ಬರೋದಿಲ್ಲ. ಏಲಕ್ಕಿ ಮತ್ತೆ ಈ ಅಡಿಕೆನೂ ಬಾಯಿಗೆ ಹಾಕೊಂಡ್ರೆ ಅದು ಬರೋದಿಲ್ಲ. ವಿಭೂತಿ ಕೊಡಿ. ಪ್ರಸಾದ. ವಿಭೂತಿ ಹಚ್ಚೋದ್ರಿಂದ ಆಹಾರ ಪ್ರಸಾದ. ಒಂದು ಸ್ಪೂನ್ ಕೊಡಿ ನನಗೆ.
ಹೈಗ್ರೀವ ರೆಡಿಯಾಗಿದೆ, ರುಚಿ ನೋಡಿ ಹೇಳಿ ಹೆಂಗಿದೆ ಅಂತ. ಓಕೆ, ಖಂಡಿತ ಹೇಳ್ತೀನಿ. ಒಂದು ಬಿಸಿ ಬಿಸಿ ಒಳ್ಳೆ ಘಮ ಘಮ ಪರಿಮಳನೂ ಬರ್ತಾ ಇದೆ. ಹೌದು, ಬಿಸಿ ಇದೆ ಸ್ವಲ್ಪ, ಪರವಾಗಿಲ್ಲ. ಮೇಲೆ ಸ್ವಲ್ಪ ತಣ್ಣಗಾಗಿರುತ್ತೆ, ಮೇಲೆ ಕೂಡ ಒಳ್ಳೆ ಡೆಕೋರೇಷನ್ ಮಾಡಿದಿರ. ಏಲಕ್ಕಿದು ಪರಿಮಳ ಮೇಲೇನೆ ಇರಲಿ ಅಂತ ಅಲ್ಲೂ ಹಾಕ್ಬಿಟ್ಟಿದ್ದೀರಾ. ಚೆನ್ನಾಗೇ ಕಾಣ್ತಾ ಇದೆ. ಡ್ರೈ ಫ್ರೂಟ್ಸ್ ಇದೆ. ಕರೆಕ್ಟ್ ಆಗಿದೆಯಾ? ಸ್ವೀಟು ಕರೆಕ್ಟ್ ಆಗಿದೆ, ತುಂಬಾ ಸ್ವಾದಿಷ್ಟವಾಗಿದೆ. ಹದ ಇದೆ. ಹದ ಇದೆಯಾ? ತುಂಬಾ ಸಿಹಿ ಆದ್ರೂ ನನಗೂ ತಿನ್ನೋಕ್ಕಾಗಲ್ಲ. ಹೌದು, ಅತಿ ಸ್ವೀಟ್ ಆದ್ರೂ ತಿನ್ನಕ್ಕಾಗಲ್ಲ. ಒಂದು ಮೀಡಿಯಂ ಆಗಿದೆ, ಕರೆಕ್ಟ್ ಆಗಿದೆ. ಒಳ್ಳೆ ಏನದು ಘಮ ಇದೆ. ಎಳ್ಳು, ಗಸಗಸೆ, ಕೊಬ್ಬರಿ, ಹೌದು, ಎಲ್ಲದ್ರದ್ದು ಪರಿಮಳ. ಮತ್ತೆ ಕಡಲೆಬೇಳೆ ಚೆನ್ನಾಗಿ ಬೆಂದಿದೆ. ಗಟ್ಟಿ ಗಟ್ಟಿ ಇದ್ರು ಅದು ಒಂಥರ ಚೆನ್ನಾಗಿರೋದಿಲ್ಲ ಅಲ್ಲ, ಅದು ಹೊಟ್ಟೆಗೂ ಆಗಲ್ಲ, ಹೊಟ್ಟೆ ನೋವು ಬಂದ್ಬಿಡುತ್ತೆ ಕಡಲೆಬೇಳೆ ಬೇಯ್ದೆ ಇದ್ರೆ. ಇದರಿಂದ ಇಲ್ಲ, ಹಯಗ್ರೀವ ಪರ್ಫೆಕ್ಟ್ ಆಗಿದೆ. ಮತ್ತೆ ಸಿಂಪಲ್ ಆಗಿನೂ ಮಾಡ್ಬೋದು, ಆರಾಮಾಗಿ ಮಾಡ್ಕೋಬಹುದು. ಏನು ಸ್ವೀಟ್ ಅಂದ್ರೆ ಸ್ವಲ್ಪ ಏನೋ ಕಷ್ಟ ಅಂತ ಎಲ್ರಿಗೂ ಇರುತ್ತೆ. ಈಗ ಮನೆಗೆ ನೆಂಟರು ಬಂದಾಗ ಒಂದು ಮಾತಾಡುವ ಮಾಡ್ಕೋಬಹುದು, ಮನೇಲಿ ಎಲ್ಲ ಇರುತ್ತೆ, ಆರಾಮಾಗಿ ಮಾಡ್ಕೋಬಹುದು. ಹೌದು, ಸಿಂಪಲ್ ಆಗಿರೋ ಒಂದು ಒಳ್ಳೆಯ ರುಚಿಯಾದ ಒಂದು ಏನದು ಹಯಗ್ರೀವನ ನಮಗೆ ಮಾಡಿ ತೋರಿಸಿದೀರಾ. ನಮ್ಮ ಖಾನಾವಳಿ ತಂಡ ಹಾಗೂ ಬಸವ ವಾಹಿನಿ ಕಡೆಯಿಂದ ನಿಮಗೊಂದು ಕಿರು ಕಾಣಿಕೆ. ಥ್ಯಾಂಕ್ ಯು. ನಿಮಗೆ ಧನ್ಯವಾದಗಳು. ಶರಣು ಶರಣಾರ್ಥಿ.